ಶತ್ರು ಸಂಹಾರ ಪೂಜೆಗೆ ಮುಂದಾದ್ರ ನಟ ದರ್ಶನ್. ಶತ್ರು ಸಂಹಾರ ಪೂಜೆಗೆ ನಟ ದರ್ಶನ್ ಮುಂದಾದ್ರ ಅನ್ನೋ ಪ್ರಶ್ನೆ. ಯಾಕಂದ್ರೆ ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ನಟ ದರ್ಶನ್ ರವರು ಕಾಣಿಸಿಕೊಂಡಿದ್ದಾರೆ. ಕಣ್ಣೂರಿನ ಮಾಡಾಯಿಕಾವು ದೇವಸ್ಥಾನದಲ್ಲಿ ನಟ ದರ್ಶನ್ ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಇದು. ಶ್ರೀ ಭಗವತಿ ದೇವಸ್ಥಾನ. ಪತ್ನಿ ವಿಜಯಲಕ್ಷ್ಮಿ, ಮಗ ಮತ್ತು ಧನ್ವೀರ್ ಜೊತೆಗೆ ದರ್ಶನ್ ಬಂದಿದ್ದಾರೆ ಈ ದೇವಸ್ಥಾನಕ್ಕೆ. ಶತ್ರು ಸಂಹಾರ ಪೂಜೆ ಮಾಡಿಸಿ ದೇವರ ಪೂಜೆ ಪುನಸ್ಕಾರ. ರಾಜಕಾರಣಿಗಳು ಶತ್ರು ಸಂಹಾರ ಪೂಜೆ ಮಾಡಿಸುವ ದೇಗುಲ ಇದು. ಈ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ನಟ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಸದ್ಯಕ್ಕೆ ನಟ ದರ್ಶನ್ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. 2ನೇ ಹಂತದ ಶೂಟಿಂಗ್ ಶುರುವಾಗಬೇಕಿದೆ. ಈ ನಡುವೆ ನಟ ದರ್ಶನ್ ಶತ್ರು ಸಂಹಾರಕ್ಕೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕೇರಳದ ಭಗವತಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಟ ದರ್ಶನ್ ಈ ದೇಗುಲದಲ್ಲಿ ಕಾಣಿಸಿಕೊಂಡಿರುವುದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಶತ್ರು ಸಂಹಾರಕ್ಕೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕ್ಷೇತ್ರ ಇದು. ಹಾಗೆಯೇ ಈ ದೇವಸ್ಥಾನದ ಹಿನ್ನೆಲೆ ಏನು ಅಂತ? ಖಂಡಿತ ಮಧುಶ್ರೀ, ಏನು ಮಂಗಳೂರಿಗೆ ಸಮೀಪವಾಗಿರುವಂತೆ ಅಂದರೆ ಏನು ಮಂಗಳೂರು ಕೇರಳ ಬಾರ್ಡರ್ ಏನಿದೆ, ಸೊ ಸಮೀಪವಾಗಿರುವಂತಹ ಮಾಡಾಕಾವು ಇಲ್ಲಿರುವಂತಹ ಭಗವತಿ ದೇವಸ್ಥಾನವಾಗಿದೆ. ಸೊ ಇಲ್ಲಿ ಭಗವತಿ ದೇವಸ್ಥಾನಕ್ಕೆ ಇವತ್ತು ಬೆಳಗ್ಗೆ 10:00 ನಟ ದರ್ಶನ್ ತಮ್ಮ ಕುಟುಂಬ ಸಮೇತರಾಗಿ ಅಲ್ಲಿಗೆ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿರುವಂಥದ್ದು. ಏನು ಧನ್ವೀರ್ ಸೇರಿದಂತೆ ಏನು ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಅವ್ರ ಜೊತೆ ಬಂದು ಈ ಒಂದು ಪೂಜೆಯನ್ನು ಮಾಡಿದ್ದಾರೆ. ಸೊ ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡೋದಾದರೆ ಈ ದೇವಸ್ಥಾನ ಪರ್ಟಿಕ್ಯುಲರ್ ಆಗಿ ಶತ್ರು ಸಂಹಾರ ಪೂಜೆಗೆ ಫೇಮಸ್ ಆಗಿರುವಂಥ ದೇವಸ್ಥಾನ ಆಗಿರುತ್ತೆ. ಯಾಕೆಂತ ಹೇಳಿದರೆ ಇಲ್ಲಿ ಏನೋ ಒಂದು ಸೇವಾ ಚೀಟಿ ಇರುತ್ತೆ. ಆ ಸೇವಾ ಚೀಟಿಯಲ್ಲಿ ಶತ್ರು ಸಂಹಾರ ಪೂಜೆ ಅಂತ ಮೆನ್ಷನ್ ಆಗಿರುತ್ತೆ. ಅದನ್ನು ತಗೊಂಡು ಆ ಸೇವೆಯನ್ನು ಮಾಡಿಸ್ಬೋದಾಗಿದೆ. ಸೊ ಇಲ್ಲಿಗೆ ಪ್ರಸಿದ್ಧ ರಾಜಕಾರಣಿಗಳು ಕೂಡ ಈ ಹಿಂದೆ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಚಿತ್ರನಟರು ಮತ್ತು ಕ್ರೀಡಾಪಟುಗಳು ಮತ್ತು ರಾಜಕಾರಣಿಗಳು ಹೀಗೆ ಗುಪ್ತವಾಗಿ ಬಂದು ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಆ ಜಾಗದಲ್ಲಿ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ರೆ ಯಾವುದೇ ರೀತಿ ಶತ್ರು ಬಾಧೆ ಇರೋದಿಲ್ಲ. ಮತ್ತು ಅವರಿಗೆ ಏನಾದರೂ ಕೆಡುಕನ್ನು ಮಾಟ ಮಂತ್ರ ಈ ಥರದ್ದು ಏನಾದರೂ ಮಾಡಿಸಿದ್ರೆ ಅದು ತಾಗೋದಿಲ್ಲ ಅನ್ನೋ ಒಂದು ಐತಿಹ್ಯ ಅಲ್ಲಿ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬಂದು ಈಗ ದರ್ಶನ್ ಆ ಒಂದು ಪೂಜೆಯನ್ನು ಮಾಡಿಸಿದ್ದಾರೆ. ಅಂದರೆ ಏನು ಸುಳ್ಯ ಪುತ್ತೂರು ಭಾಗದಲ್ಲಿ ದರ್ಶನ್ ಸ್ನೇಹಿತರು ಏನಿದ್ದಾರೆ, ಆ ಸ್ನೇಹಿತರು ಕೆಲವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ದೇವಸ್ಥಾನದ ಬಗ್ಗೆ ಹೇಳಿರ್ತಾರೆ. ಮತ್ತೆ ಅಲ್ಲಿ ಪೂಜೆಯನ್ನು ಮಾಡಿಸಿದ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ. ಸೊ ಅವರೇ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ. ವಿಡಿಯೋಗಳಲ್ಲೂ ನೋಡ್ಬೋದು, ಪುತ್ತೂರು ಸುಳ್ಯ ಭಾಗದ ಕೆಲ ಯುವಕರಿದ್ದಾರೆ. ಸೊ ಅವರೇ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿರುವಂಥದ್ದು. ಸೊ ಇಲ್ಲಿ ಆ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ. ಮತ್ತು ಅಲ್ಲಿ ಅರ್ಚಕರೇನಿರ್ತಾರೆ, ಕೇರಳದ ತಂತ್ರಿಗಳು ಅಂತ ಏನು ಹೇಳ್ತಾರೆ, ಅವರು ಸುತ್ತಮುತ್ತ ಅವರ ಮನೆಗಳೇನಿರುತ್ತೆ ಆ ಮನೆಗಳಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಅಂದರೆ ಆ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ವಿಶೇಷವಾದ ಪೂಜೆಯನ್ನು ಮನೆಗಳಲ್ಲೂ ಕೂಡ ಮಾಡಿರುವಂಥದ್ದು. ಆದರೆ ದರ್ಶನ್ ಈಗ ಆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದರೆ ಬೆಳಗ್ಗೆ ಬಂದು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ತೆರಳಿದ್ದಾರೆ. ಡೆವಿಲ್ ಶೂಟಿಂಗ್ನ ನಡುವೆಯೇ ಸೀದಾ ಕೇರಳಕ್ಕೆ ಹೋಗಿ ಈ ಪೂಜೆಯನ್ನು ಮಾಡಿಸಿ ತೆರಳಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅವರಿಗೆ ಏನಾದರೂ ಮಾಡಿಸಿದ್ದಾರೆ, ಇಲ್ಲ ಏನಾದರೂ ಮಾಟ ಮಂತ್ರ ಮಾಡಿಸಿರುವಂಥದ್ದು ಇರ್ಬೋದು, ಮತ್ತು ಶತ್ರು ಬಾಧೆಗಳಿರುವಂಥದ್ದು ಇಂಥದ್ದೆಲ್ಲವೂ ಕೂಡ ಅವರು ನಿವಾರಣೆಗೋಸ್ಕರ ಇಲ್ಲಿಗೆ ಬಂದಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಮತ್ತು ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನೇ ಮಾಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ ಅಲ್ಲಿಗೆ ಹೋಗುವಂತಹ 99% ಭಕ್ತರು ಆ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ತಾರೆ. ಅದಾದ ಬಳಿಕ ಅಲ್ಲಿ ಪೂಜೆಯನ್ನು ಮಾಡಿಸಿ ಅದಾದ ಬಳಿಕ ಅಲ್ಲಿ ಕೈಗೆ ಕೆಲವು ದಾರವನ್ನು ಕೊಡ್ತಾರೆ ಕಟ್ಕೊಳ್ಳಿಕ್ಕೆ. ಅದನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಏನು ಮಂಗಳೂರಿನಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನ ಸೊ ಈ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿತ್ತು. ಸೊ ಕಾಸರಗೋಡು ಬೇರೆ ಕೇರಳ ರಾಜ್ಯಕ್ಕೆ ಸೇರಿದ ಬಳಿಕ ಆ ಕೇರಳ ರಾಜ್ಯಕ್ಕೆ ಈ ಒಂದು ದೇವಸ್ಥಾನ ಸೇರ್ಕೊಂಡಿದ್ದಂಥದ್ದು. ಸದ್ಯಕ್ಕೆ ಈ ಒಂದು ಆ ಸ್ಥಳದಲ್ಲಿ ಆ ಒಂದು ಶತ್ರು ಸಂಹಾರದ ಐತಿಹ್ಯ ಸಾಕಷ್ಟು ಇರುವಂಥದ್ದು. ಮತ್ತು ಆ ದೇವಸ್ಥಾನಕ್ಕೆ ಕೇರಳ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಕೂಡ ಸಾಕಷ್ಟು ಜನರು ಬಂದು ಇಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ತಾರೆ. ಮಧುಶ್ರೀ.
ಎಸ್ ಪೃಥ್ವಿರಾಜ್ ಇನ್ನು ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದಾಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ದೇವಸ್ಥಾನಗಳನ್ನ ಯಾವ ಪರಿ ಸುತ್ತಿದ್ರು, ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳನ್ನ ಹೇಗ್ ನಡೆಸಿದ್ರು ಅನ್ನೋದನ್ನ ನೋಡಿದ್ವಿ. ಸೊ ಆ ದೇವರ ಕೃಪೆಯಿಂದಲೇ ದರ್ಶನ್ ರವರು ಇದೀಗ ಕೊಲೆ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಅನ್ನ ಪಡ್ಕೊಂಡು ಹೊರಗಡೆ ಇದ್ದಾರೆ. ಇನ್ನು ಈಗ ಅವರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋ ಕಾರಣಕ್ಕೋ ಅಥವಾ ಮುಂದೆ ಬೀಳಬಾರದು ಅನ್ನೋ ಕಾರಣಕ್ಕೋ ಈ ಒಂದು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾದ್ರ ಈ ಶತ್ರು ಸಂಹಾರ ಪೂಜೆಯ ವಿಧಿವಿಧಾನ ಹೇಗಿರುತ್ತೆ ಅಂತ? ಖಂಡಿತ ಮಧುಶ್ರೀ, ಇಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಬಳಿಕ ಅಂದ್ರೆ ದರ್ಶನ್ ಜೈಲು ಪಾಲಾದ್ರು. ದರ್ಶನ್ ಜೈಲು ಪಾಲಾದ ಬಳಿಕ ನಡೆದಂತಹ ಬೆಳವಣಿಗೆಗಳು, ಅದಾದ ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ನೀವು ಹೇಳಿದಾಗೆ ಉತ್ತರ ಭಾರತ ಸೇರಿದಂತೆ ಸಾಕಷ್ಟು ಕಡೆ ಈ ಒಂದು ದೇವಸ್ಥಾನಗಳನ್ನ ಸುತ್ತಿದ್ರು. ಕೇರಳ ಮತ್ತೆ ಉತ್ತರ ಭಾರತ ಎರಡೂ ಕಡೆ ಈ ಒಂದು ದೇವಸ್ಥಾನಗಳನ್ನ ಸುತ್ತಿದ್ರು. ಸೊ ಈ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಹಿಂದೆ ವಿಜಯಲಕ್ಷ್ಮಿ ಇಲ್ಲಿಗೆ ಬಂದೋದಂತ ಯಾವುದು ಮಾಹಿತಿಗಳು ಇರಲಿಲ್ಲ. ಇದೇ ಪ್ರಪ್ರಥಮ ಬಾರಿಗೆ ದರ್ಶನ್ ಆ ದೇವಸ್ಥಾನಕ್ಕೆ ಬಂದಿದ್ದಂಥದ್ದು. ಈ ಒಂದು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಒಂದು ಶತ್ರು ಸಂಹಾರ ಪೂಜೆ ಏನು ಯಾವುದು ಕಣ್ ಬೀಳದೆ ಇರಲಿ, ಮತ್ತೆ ಯಾರಾದ್ರೂ ಶತ್ರುಗಳು ಇದ್ರೆ ಅವರು ಮಾಡಿಸಿರುವಂತಹ ಏನು ವಾಮಾಚಾರ ಶಕ್ತಿಗಳು ಅವರಿಗೆ ತಾಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಈ ಪೂಜೆಯನ್ನ ಅಲ್ಲಿ ಭಕ್ತರು ಬಂದು ಮಾಡಿಸುವಂಥದ್ದು. ಸೊ ಅದೇ ರೀತಿ ದರ್ಶನ್ ಕೂಡ ಅಲ್ಲಿಗೆ ಬಂದು ಪೂಜೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಏನು ಕೇಸ್ನಿಂದ ಈಗ ಸದ್ಯಕ್ಕೆ ಬೇಲ್ ಮೇಲೆ ಹೊರಗಡೆ ಇರುವಂಥದ್ದು, ಕೊಲೆ ಆರೋಪ ಅವ್ರ ಮೇಲೆ ಇರುವಂಥದ್ದು, ಮತ್ತೆ ಇನ್ನೊಂದು ಕಡೆ ಅವರ ಇನ್ನೊಂದು ಡೆವಿಲ್ ಸಿನಿಮಾ ಕೂಡ ಚಿತ್ರೀಕರಣ ನಡೀತಾ ಇರುವಂಥದ್ದು. ಸೊ ಇಲ್ಲೆಲ್ಲದರ ನಡುವೆ ಶತ್ರುಗಳು ಯಾವುದೇ ರೀತಿ ವಾಮಾಚಾರ ಪ್ರಯೋಗ ಆಗಬಾರ್ದು, ಶತ್ರು ಬಾಧೆಗಳು ಉಂಟಾಗಬಾರ್ದು ಅಂತ ಹೇಳಿ ಸಾಕಷ್ಟು ಜ್ಯೋತಿಷಿಗಳು, ಸಾಕಷ್ಟು ಏನು ಈ ಒಂದು ಗುರುಗಳ ಒಂದು ಮಾರ್ಗದರ್ಶನವನ್ನು ಪಡಿತಾ ಇದ್ದಾರೆ. ಸೊ ಅವರ ಪತ್ನಿ ಏನು ಹೇಳ್ತಾ ಇದ್ದಾರೆ ಅದೇ ರೀತಿ ಮಾರ್ಗದರ್ಶನದಲ್ಲಿ ದರ್ಶನ್ ಕೂಡ ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡಿಸಿರುವಂಥದ್ದು. ಇಲ್ಲಿ ಪೂಜೆಯ ವಿಧಿವಿಧಾನ ನೀವು ಕೇಳಿದಾಗೆ ಏನು ಅಲ್ಲಿ ಒಂದು ಸಂಕಲ್ಪ ಮಾಡಬೇಕಾಗಿರುತ್ತೆ, ಆ ಒಂದು ಚೀಟಿಯನ್ನು ತಗೊಳ್ಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೋದ ಸಂದರ್ಭದಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ. ಆ ಒಂದು ಚೀಟಿಯನ್ನು ತಗೊಳ್ಬೇಕು. ಶತ್ರು ಸಂಹಾರ ಪೂಜೆ ಚೀಟಿಯನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿಸ್ಬೇಕು. ಅದಾದ ಬಳಿಕ ದೇವರ ಮುಂದೆ ಕೂರಿಸ್ಬಿಟ್ಟು ಕುಂಕುಮಾರ್ಚನೆ ಈ ಟೈಪಲ್ಲಿ ಒಂದು ಪೂಜೆಯನ್ನು ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಯಾರಾದರೂ ಶತ್ರುಗಳಿದ್ದಾರ ಅವ್ರ ಹೆಸರನ್ನು ಕೂಡ ಅವ್ರ ಮನಸ್ಸಲ್ಲಿ ಎಣಿಸ್ಕೊಳ್ಬಹುದಾಗಿದೆ. ಇಲ್ಲ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಯಾರಾದರೂ ಮಾಡಿದವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ರೀತಿಯೂ ಕೂಡ ಅವರು ಸಂಕಲ್ಪದಲ್ಲಿ ಏನು ಅವರು ಹೇಳ್ಕೊಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ಬಳಿಕ ಏನು ಪೂಜೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡುವಂಥದ್ದು. ಇದು ದೇವಸ್ಥಾನದಲ್ಲಿ ಮಾಡೋದಾದರೆ ಆ ಒಂದು ಅದೇ ದೇವಸ್ಥಾನದ ಅರ್ಚಕರು ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಮಾಡ್ತಾರೆ. ಅಲ್ಲಿ ಸ್ವಲ್ಪ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾರೆ. ಕೆಲವೊಂದು ನಾನ್ ವೆಜ್ ಅನ್ನು, ಅಂದರೆ ಈ ಒಂದು ದೇವತೆ ಭಗವತಿ ದೇವರು ಏನಿದೆ ಆ ಭಗವತಿ ದೇವರು ನಾನ್ ವೆಜ್ ಇರುವಂಥದ್ದು, ಅಂದರೆ ಮಾಂಸಾಹಾರ ಪ್ರಿಯ ದೇವರಾಗಿರುತ್ತೆ. ಸೊ ಅದರಿಂದ ಆ ಒಂದು ಮೂಲಕವಾಗೂ ಕೂಡ ಕೆಲವೊಂದು ಪೂಜೆಗಳನ್ನು ಅಲ್ಲಿ ಮಾಡ್ತಾರೆ. ಸೊ ಒಟ್ಟಾರೆ ಇವತ್ತು ದರ್ಶನ್ ಬಂದು ಕುಟುಂಬ ಸಮೇತರವಾಗಿ ಪೂಜೆಯನ್ನು ಮಾಡಿಸಿರುವಂಥದ್ದು. ಮತ್ತು ಇಲ್ಲಿನ ಸ್ಥಳೀಯ ಅಲ್ಲಿಗೆ ಯಾವಾಗಲೂ ರೆಗ್ಯುಲರ್ ಆಗಿ ಟಚ್ ಇದ್ದಂಥವರ ಮಾರ್ಗದರ್ಶನದ ಮೇಲೆಗೆ ಆ ಒಂದು ಹೋಗಿ ಪೂಜೆಯನ್ನು ಮಾಡಿಸಿರುವಂಥದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿರಾಜ್ ತಮ್ಮ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ನಟ ದರ್ಶನ್ ಮತ್ತು ಕುಟುಂಬಸ್ಥರು, ಅವರ ಪುತ್ರ ಮತ್ತು ಅವರ ಪತ್ನಿ, ಹಾಗೆ ನಟ ಧನ್ವೀರ್ ಅವರು ಕೂಡ ಈ ಸಂದರ್ಭದಲ್ಲಿ ದರ್ಶನ್ ಕುಟುಂಬಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಕೇರಳದ ಪ್ರಸಿದ್ಧ ಭಗವತಿ ದೇವಸ್ಥಾನ ಇದು. ಪ್ರಮುಖವಾಗಿ ಈ ಕ್ಷೇತ್ರ ಹೆಸರುವಾಸಿಯಾಗಿರೋದೇ ಶತ್ರು ಸಂಹಾರಕ್ಕಾಗಿ. ಯಾರಾದರೂ ಶತ್ರುಗಳು ಇದ್ರೆ ಅವರು ನಿವಾರಣೆ ಆಗಲಿ ಅಂತ ಹೇಳಿ, ಅವರಿಂದ ತಮಗೆ ಯಾವುದೇ ರೀತಿಯ ಕಷ್ಟಗಳು ಬರಬಾರದು ಅಂತ ಹೇಳಿ, ಜೊತೆಗೆ ಮಾಟ ಮಂತ್ರ ಪ್ರಯೋಗ ಆದ್ರೆ ಅದರಿಂದ ದೂರ ಇರಬೇಕು, ಅದರ ಒಂದು ಕೆಟ್ಟ ಪರಿಣಾಮ ತಮಗೆ ತಟ್ಟಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗುತ್ತೆ. ಕೇರಳದ ಕಣ್ಣೂರಿನಲ್ಲಿರುವಂತಹ ಪ್ರಸಿದ್ಧ ದೇಗುಲ ಇದು. ಇದೇ ದೇವಸ್ಥಾನದಲ್ಲಿ ನಟ ದರ್ಶನ್ ಕುಟುಂಬ ಸಮೇತರಾಗಿ ಇವತ್ತು ಬಂದು ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ. ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಶತ್ರು ಸಂಹಾರ ಪೂಜೆಯನ್ನೇ ನಟ ದರ್ಶನ್ ನೆರವೇರಿಸಿದ್ದಾರೆ ಅನ್ನೋದು. ಈಗಾಗಲೇ ಡೆವಿಲ್ ಶೂಟಿಂಗ್ ನಲ್ಲಿ ಅವರು ಬ್ಯುಸಿ ಆಗಿರುವುದರಿಂದ, ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರ ರೆಗ್ಯುಲರ್ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಬರೋದಿದೆ. ಆ ರೀತಿಯ ಒಂದಷ್ಟು ಸಮಸ್ಯೆಗಳ ನಡುವೆಯೂ ಕೂಡ, ಕಾನೂನಿನ ಹೋರಾಟದ ನಡುವೆಯೂ ಕೂಡ ದರ್ಶನ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಮುಂದೆ ಯಾವುದೇ ರೀತಿಯ ಅಡಚಣೆಗಳಾಗ್ಲಿ ಸಮಸ್ಯೆಗಳಾಗ್ಲಿ ಬಂದೊದಗಬಾರದು ಅಂತ ಹೇಳಿ ಪೂಜೆ ಪುನಸ್ಕಾರವನ್ನ ನೆರವೇರಿಸುತ್ತಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಅವರ ಬಲ್ಲವರಿಂದ, ಅವರ ಸ್ನೇಹಿತ ಬಳಗದಿಂದ ಈ ದೇಗುಲದ ಬಗ್ಗೆ ಅವರಿಗೆ ಮಾಹಿತಿ ಗೊತ್ತಾಗಿ ವಿಜಯಲಕ್ಷ್ಮಿಯವರೇ ಅವರನ್ನ ಕರೆತಂದ್ರು. ಹೇಗೆ ಚರ್ಚೆ ಮಾಡಿ ಇಡೀ ಕುಟುಂಬ ಸಮೇತ ಇವತ್ತು ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಲಭ್ಯವಾಗಿರುವಂತಹ ಮಾಹಿತಿ. ಗಮನಿಸ್ತಾ ಇದ್ದೀರಿ, ನಟ ದರ್ಶನ್, ಅವರ ಪುತ್ರ ವಿನೀಶ್, ವಿಜಯಲಕ್ಷ್ಮಿ, ನಟ ಧನ್ವೀರ್ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕ್ಷೇತ್ರ. ಈ ಹಿಂದೆ ಸಾಕಷ್ಟು ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟು ತಮ್ಮ ಶತ್ರುಗಳ ನಿವಾರಣೆಗೋಸ್ಕರ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ರು.